ಯಾಕೆ ನೀನು ರೌಂಡ್ಸ್ ಬಂದಿಲ್ವಾ? ಇದು ಯಾಕೆ ನೋಡಿಲ್ಲ? ಪ್ರತಿ ದಿವಸ ಮೋರಿ ಯಾಕೆ ಕ್ಲೀನ್ ಆಗ್ತಿಲ್ಲ? ಪ್ರಾಬ್ಲಮ್ ಏನು? ನೌಕರಿಲ್ಲ ಅಂತನಾ ಅಥವಾ ನಿಮಗೆ ಜೀಲೆ ಇಲ್ಲ ಅಂತನಾ? ಯಾರ್ರೀ ಹಾಕೋದು? ಸ್ಕೂಲ್ ರೀ ಇದು. ರೋಗರುಜಿನ ಬರಲ್ವಾ ಸಮ್ಮರ್ ಆದಾಗ? ಈಗ ತೆಗ್ಸಿ ಇಲ್ಲೊಬ್ಬನ ವಾಚ್ ಮಾಡೋಕೆ ಬಿಡಿ, ಯಾರು ಇಲ್ಲ ಹಾಕೋಂಗಿಲ್ಲ. ಇಲ್ಲೊಬ್ಬರು ನಿಂತ್ಕೊಂಡಿರ್ಬೇಕು. ಅರ್ಥ ಆಗ್ತಿದೆಯಾ? ಎಲ್ಲ GPS ಓದಿರೋದು ಜನನ ಬೀದಿ ಕಸವನ್ನು ಗುಡಿಸೋಕ್ಕಿಲ್ಲ. ಏನು 10:30? ಇವಾಗ ಎಷ್ಟು ಟೈಮ್ ಇರುತ್ತೆ? 11. ಇದನ್ನ ಯಾಕೆ ಗುಡಿಸ್ತಾ ಇಲ್ಲ? ಇದನ್ನ ಯಾಕೆ ತೆಗೆದಿಲ್ಲ? ಅಟ್ಲೀಸ್ಟ್ ಇವ್ರಿಗೆ ಬರ್ಬೋದು. ಬೆಸ್ಕಾಮ್ ಅವ್ರಿಗೆ ಹೇಳಿ ಒಳಗಡೆ ಬೆಸ್ಕಾಮ್ ಅವ್ರು ಮಾಡ್ಬೇಕಿದನ್ನ. ನಾವು ಇದನ್ನು ಬರ್ಕೊಂಡು ಹೇಳ್ತೀವಿ. ಇದರೊಂದು GPS ಫೋಟೋ ಹಾಕ್ಬಿಟ್ಟು ಬೆಸ್ಕಾಮ್ ಅವ್ರಿಗೆ ಈ ವಾರ್ಡಲ್ಲಿ ಇರುವಂಥ ಅಷ್ಟು ಇದನ್ನು ನಾವು ನೀಟಾಗಿ ಇಟ್ಕೊಡೋಕ್ಕಿಂತ ಸಮ್ಮರ್ ಬರ್ಬೋದು. ಈ ಥರ ಇದರಿಂದ ಆ್ಯಂಡ್ ಜನ ಇಲ್ಲೇ ಸುಟ್ಟಿದ್ದಾರೆ. ಯಾರು ಸುಟ್ಟಿರೋದಿದೆ? ಸ್ವಲ್ಪ ಬಾಯಿ ಪ್ರಸನ್ನ. ಇದು ಯಾರು ಸುಡೋದು? ಜನ ಸುಟ್ಟಿದ್ರೆ ನೀವೇ ಸುಟ್ಬಿಡೋದ? ಇದು ಜನ ಯಾರೋ ಇಲ್ಲಿ ಹಾಕಿರ್ತಾರೆ, ನೀವು ಲಿಫ್ಟ್ ಮಾಡಿದ್ರೆ ಸುಟ್ಟಿರ್ತೀರ. ಇಲ್ಲ ಅದೆಲ್ಲ ಹೇಳಿ. ದೀಪು ದೀಪು ರೈ ಮೇಡಮ್ ತಂದು ಎಷ್ಟು ಹೋಗ್ತಿರ್ತಾರೆ? ಎಲ್ಲ ವಾರ್ಡ್ನಲ್ಲಿ ಬರ್ತಾರೆ. ನಜರಾಬಾದು, ಪೀಸ್ ಕಾಲೋನಿ, ಜೈಪುರು ಡ್ಯೂಟಿಗೆ ಹಿಂಗೆ ಹೋಗೋದು ಮೇಡಮ್. ಎಲ್ಲ ನಡ್ಕೊಂಡು ಗಾರ್ಮೆಂಟ್ಸ್ ಅವರು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಎಷ್ಟು ಹಂಗೆ ಹೋಗ್ಬಿಡ್ತಾರೆ. ಆಮೇಲೆ ಗಂಡನೇ ಹೊಸ ಜೊತೆ ಮಾಡೋಣ. ಎನ್ವೈರನ್ಮೆಂಟಲ್ ಇಂಜಿನಿಯರ್ ಪೂರ್ಣಿಮ ಗೈಡ್ ಮಾಡಬೇಕು. ಇದು ನಮಗೆ ರಿಪೀಟ್ ಆಗಬಾರ್ದು. ಯಾಕಂದರೆ ಬೇರೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಮಾನಿಟರ್ ಮಾಡಿದ್ದಾರೆ. ನೀವು ಅಟ್ಲೀಸ್ಟ್ ತಿರ್ಗಿ 10 ನಿಮಿಷಕ್ಕೆ ಅಷ್ಟೇ ಕಸ ಬೀಳುತ್ತೆ ಮೇಡಮ್. ದಿವಸ ಕ್ಲೀನ್ ಮಾಡ್ತಾರೆ ಮೇಡಮ್. ಪೂರ್ತಿ ಕ್ಲೀನ್ ಮಾಡಿ ಒಂಚೂರು ಇಲ್ದಂಗೆ ಪೌಡರ್ ಹಾಕೋಗ್ತಾರೆ, ಬ್ಲೀಚಿಂಗ್ ಪೌಡರ್. ಸಂಜೆ ಅಷ್ಟೇ ಬಿಡುತ್ತೆ. ಅದರಿಂದ ಇಲ್ಲಿ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಇಲ್ಲೇನು ಯಾರು ಓಡಾಡಲ್ಲ ಮೇಡಮ್. ಪಕ್ಕದ ಸಬ್ಸ್ಟಿಟ್ಯೂಟ್ ರೋಡ್ ಐತೆ ಆರಾಮಾಗಿ ಓಡಾಡೋಕ್ಕೆ. ಓಡಾಡೋದು ಇಲ್ಲ, ಇಲ್ಲಿ ಕಸ ಹಾಕ್ತಾರಂತ ಯಾರು ಬಂದ್ ಮಾಡಿಬಿಟ್ರೆ ಅಷ್ಟ್ಲಿ ಕಸನೂ ಹಾಕಕ್ಕೆ ಬರಲ್ಲ. ಯಾರು ಬಂದ್ ಮಾಡಿಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಒಂದು 2-3 ಡೇಸ್ ವಾಚ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಯಾವ ಮನೆ ಇಲ್ಲ ಮೇಡಮ್. ಎರಡು ಸೈಡು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಕಸ ನಿಲ್ಬೋದು ಮ್ಯಾಕ್ಸಿಮಮ್. ಯಾರು ಓಡಾಡಲ್ಲ ಇಲ್ಲಿ. ಹಾಕಕ್ಕೆ ಬರ್ತಾರೆ ಅಷ್ಟೇ. ಕಸ ಹಾಕಕ್ಕೇನೆ ಬರೋದಿಲ್ಲ ಈ ರೋಡ್ಗೆ. ಫಸ್ಟ್ ಅಲ್ಲಿ ಬೀಳ್ತಿತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಅದು ಸ್ಟಾಪ್ ಐತೆ.